ಫಲಾನುಭವಿಗಳಿಂದ ಕೂಡ ಪರ್ಸೆಂಟೇಜ್ ಕೇಳೋದಕ್ಕೆ ನಿಗಮದಲ್ಲಿ ಕುಳಿತಿರುವಂತಹ ಹೆಗ್ಗಣ ಮುಂದಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಜಾತಿಗೊಂದು ನಿಗಮದಲ್ಲೊಂದು ಹಗರಣ ಮಾಡೋದಕ್ಕೆ ಕುಳಿತಿರುವ ಹೆಗ್ಗಣಗಳು. ಇದು ಸದ್ಯಕ್ಕೆ ರಾಜ್ಯದ ನಿಗಮಗಳ ಪರಿಸ್ಥಿತಿ ಇರುವಂತಹ, ಅದರಲ್ಲಿ ವಿಶೇಷವಾಗಿ ಭೋವಿ ಅಭಿವೃದ್ಧಿ ನಿಗಮ ನೋಡಿ, ಇದು 2ನೇ ಬಾರಿ ಈ ರೀತಿಯಾದಂತಹ ಒಂದು ಹಗರಣ ಒಂದೇ ನಿಗಮದಲ್ಲಿ ಕೇಳಿ ಬರ್ತಿದೆ. ಬಿಜೆಪಿ ಸರ್ಕಾರವನ್ನು ಟೀಕಿಸಿದ ಕಾಂಗ್ರೆಸ್ನಲ್ಲೂ ಕೂಡ ಅದೇ ಕರ್ಮಕಾಂಡ. ಯಾಕಂದ್ರೆ ಬಿಜೆಪಿ ಅವಧಿಯಲ್ಲೂ ಕೂಡ ಭೋವಿ ನಿಗಮದಲ್ಲಿ ಅವ್ಯವಹಾರ ನಡೆದಿತ್ತು ಅಂತ ಹೇಳಿ ಅಂದಿನ ಶಾಸಕರಾಗಿದ್ದಂತಹ ಗೂಳಿಹಟ್ಟಿ ಶೇಖರ್ ಅವರು ಆರೋಪವನ್ನ ಮಾಡಿದ್ರು. ಕಂಪ್ಲೇಂಟ್ ಆಗಿತ್ತು, CID ಮೂಲಕವಾಗಿ ತನಿಖೆ ನಡೀತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ನ ಅವಧಿಗೆ ಬಂದ್ರೆ ಕಾಂಗ್ರೆಸ್ನ ಅವಧಿಯಲ್ಲೂ ಕೂಡ ಅದೇ ಭೋವಿ ನಿಗಮದಲ್ಲಿ ಮತ್ತೆ ಹಗರಣ ನಡೀತಾ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ ಅವಧಿಯಲ್ಲಿ ಕುಲ್ಲಂ ಪರ್ಸೆಂಟೇಜ್ ಮಾತುಕತೆ ನಡೀತಾ ಇದೆ, ಬಹಳ ಕುಲ್ಲಂ ನಡೀತಾ ಇದೆ. ಇದು ಮುಚ್ಚುಮರೆ ಏನಿಲ್ಲ. ಇಲ್ಲಿ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಮಂಜೂರಿಗೆ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಿದ್ದಾರೆ. ಎಷ್ಟು ಪರ್ಸೆಂಟೇಜ್ಗೆ ಫಿಕ್ಸ್ ಮಾಡಿದ್ರೆ ಬೆಟರ್ ಅನ್ನುವಂಥ ರೀತಿಯಲ್ಲಿ ಮಾತುಕತೆಗಳು ನಡೀತಾ ಇದಾವೆ. ಇಲ್ಲಿ ಭೂ ಒಡೆತನ ಯೋಜನೆ ಅಡಿ ಕೋಟ್ಯಾಂತರ ರೂಪಾಯಿಯ ಅಕ್ರಮ ನಡೀತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಸರ್ಕಾರ ಒಂದು ಕಡೆಯಲ್ಲಿ ನಿಗಮಗಳಿಗೆ ಹಣ ಮಂಜೂರು ಮಾಡುತ್ತೆ, ಅದು ಬಡವರಿಗೆ ತಲುಪಬೇಕಾಗತ್ತೆ. ಮಧ್ಯದಲ್ಲಿ ಕುಳಿತಿರುವಂತಹ ಈ ನಿಗಮ ಬಡವರಿಗೆ ಕೊಡೋ ಬದಲಿಗೆ ಅದರಲ್ಲಿ ತನ್ನ ಪರ್ಸೆಂಟೇಜ್ ಅನ್ನು ಗಿಟ್ಟಿಸ್ಕೊಳ್ತಿದೆ. ಫಲಾನುಭವಿಗಳಿಗೆ ಹಣ ಬಿಡುಗಡೆಗೆ ಕೊಡಬೇಕಂತೆ ಕಮಿಷನ್. ಯಾವ ಕಾರಣಕ್ಕಾಗಿ ಇವ್ರಿಗೆ ಕೊಟ್ಟಿರೋ ಕುರ್ಚಿ ಕೊಟ್ಟ ನಂತರ ಅಲ್ಲಿ ಕುಳಿತುಕೊಂಡು ನಿಯತ್ತಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಈ ಪರ್ಸೆಂಟೇಜ್ ಯಾಕೆ ಇವ್ರಿಗೆ? ಸರ್ಕಾರದ ಹಣ ಪಡೆಯೋದಿಕ್ಕೆ ನಿಗಮಾಧ್ಯಕ್ಷರಿಗೆ ಜೇಬಿಗೆ ದುಡ್ಡು ತುಂಬಿಸಬೇಕಾದಂತಹದ್ದು ಅವರ ಮಾತುಗಳಿಂದ ಗೋಚರಿಸುತ್ತಿದೆ. ಬ್ರೋಕರ್ ಬಳಿ ಕಮಿಷನ್ ಕೇಳುವ ವಿಡಿಯೋ ವೈರಲ್ ಆಗಿದೆ. ಅದು ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ಗೆ ಡಿಮ್ಯಾಂಡ್ ಮಾಡಿದ್ರಾ ಅನ್ನುವಂಥದ್ದು ಇಲ್ಲಿರುವ ಬಹಳ ಮುಖ್ಯವಾದಂತಹ ಪ್ರಶ್ನೆ. 25 ಲಕ್ಷ ರೂಪಾಯಿ ಹಣ ಬಿಡುಗಡೆಗೆ 5 ಲಕ್ಷ ರೂಪಾಯಿ ಕೊಡಬೇಕಂತೆ. 20% ಕುಲ್ಲ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿದೆ ಭ್ರಷ್ಟಾಚಾರದ ಸುಳಿವು. ಯಾವ ಸ್ವರೂಪದ ಭ್ರಷ್ಟಾಚಾರ ಇಲ್ಲಿ ನಡೆದಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಮತ್ತು ವಿಶೇಷವಾಗಿ ಭೋವಿ ನಿಗಮದ ಅಧ್ಯಕ್ಷರಿಂದ ಕಮಿಷನ್ಗೆ ಡಿಮ್ಯಾಂಡ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋದಾಗ ಆಫೀಸ್ನಲ್ಲೇ ಡೀಲ್ ಮಾಡಿರೋದು, ತಮ್ಮ ಕಚೇರಿಯಲ್ಲೇ ಕಮಿಷನ್ ತಂದೆ ನಡೆಸ್ತಾ ಇದ್ದಾರಾ ರವಿಕುಮಾರ್ ಅನ್ನುವಂಥದ್ದು ಸ್ಪಷ್ಟವಾಗಿ ಬರುವಂತಹ ಒಂದು ಅನುಮಾನ. ಯಾಕಂದ್ರೆ ಫಲಾನುಭವಿಗೆ ನೇರವಾಗಿ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ರವಿಕುಮಾರ್. ಇಲ್ಲಿ ಈ ವಿಡಿಯೋದಲ್ಲಿ ಅದು ಗೋಚರಿಸ್ತಾ ಇದೆ. ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಎಷ್ಟು ಹಣಕ್ಕೆ ಎಷ್ಟು ಕಮಿಷನ್ ಕೊಡಬೇಕು ಅನ್ನೋದರ ಬಗ್ಗೆಯೂ ಕೂಡ ವಿಡಿಯೋ ವೈರಲ್ ಆಗಿದೆ. 3 ಕೋಟಿ ರೂಪಾಯಿಗೆ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ ಅವರು. ಇದು ಹಾಗಾದ್ರೆ ಭೋವಿ ನಿಗಮದ ಭ್ರಷ್ಟಾಚಾರವನ್ನು ಬಯಲು ಮಾಡಿರುವಂಥದ್ದು ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡದಲ್ಲಿ ಈ ವರದಿ ಬರೋದಕ್ಕೆ ಶುರುವಾದ ಮೇಲೆ ಪ್ರತಿಪಕ್ಷಗಳ ನಾಯಕರು ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ತಿದ್ದಾರೆ. 60% ಭ್ರಷ್ಟಾಚಾರದ ಸರ್ಕಾರ ಅಂತ ಹೇಳಿ ಬಿಜೆಪಿಗರು ತಿರುಗೇಟು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು 40% ಅವರು, ಇವರು 60% ಅವರು ಅಂತ ಹೇಳಿ. ವಿಜೇಂದ್ರ ಅಶೋಕ್ ಎಕ್ಸ್ ಪೋಸ್ಟ್ ನಲ್ಲೂ ಕೂಡ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. ನ್ಯೂಸ್ 18 ವರದಿಯನ್ನೇ ಟ್ಯಾಗ್ ಮಾಡಿ HD ಕುಮಾರಸ್ವಾಮಿ ಅವರು ಕೂಡ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಧೀರಜ್ ಮುನ್ರಾಜ್ ಅವರು, ಬಿಜೆಪಿಯ ನಾಯಕರಾಗಿರುವಂತಹ ಧೀರಜ್ ಮುನ್ರಾಜ್ ಅವರು ಕೂಡ ಮಾತನಾಡಿದ್ದಾರೆ. ತೋರಿಸಿ. ಗೌರ್ಮೆಂಟ್ ದುಡ್ಡು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅವ್ರ ಅಕೌಂಟ್ ಹಾಕೊಂಡ್ರೆ ನರೇಗಾ ದುಡ್ಡು 6 ವರ್ಷ ಸಸ್ಪೆಂಡ್ ಮಾಡ್ತೀರಾ, ಅವ್ರನ್ನ ಜೈಲ್ಗೆ ಹಾಕ್ಬೋದು. ಒಬ್ಬ ಕಳ್ಳ ಹೋಗಿ ಹುಂಡಿಯಲ್ಲಿ ದುಡ್ಡು ಹೊಡೆದ್ರೆ ಎಷ್ಟು ವರ್ಷ ಸರ್ ಜೈಲು? ಸರ್ಕಾರ ತಿಜೋರಿಯಿಂದ ಇವ್ರ ದುಡ್ಡಿಗೆ 5 ಲಕ್ಷ ಇವರು ಬೇಡಿಕೆ ಇಟ್ರೆ ಇವ್ರನ್ನೆಲ್ಲ ಜೈಲ್ಗೆ ಹಾಕ್ಬೇಕು. ಫಸ್ಟ್ ಯಾವುದೇ ಕಾರಣಕ್ಕೂ ಇದ್ರಲ್ಲಿ ತಾತ್ಸಾರ ಮಾಡಬಾರ್ದು, ಪಕ್ಷಪಾತ ಮಾಡಬಾರ್ದು. ಅದ್ರ ಪ್ರೂಫ್ ನೀವು ನ್ಯೂಸ್ 18 ಅವ್ರು ಕೊಟ್ಟಿದ್ದೀರಾ. ಇವತ್ತು ಅವ್ರನ್ನ ಕೂಡಲೇ ಬಂಧನ ಮಾಡ್ಬೇಕು ಸರ್, ವಜಾ ಮಾಡ್ಬೇಕು. ಹೀಗೆ ಇಲ್ಲಿ ರವಿಕುಮಾರ್ ಬಂಧನಕ್ಕೂ ಆಗ್ರಹ ವ್ಯಕ್ತವಾಗ್ತಾ ಇದೆ. ರವಿಕುಮಾರ್ ಈ ಹುದ್ದೆಯಲ್ಲಿ ಮುಂದುವರಿತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಇರುವಂತಹ. ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗಿದೆ.